ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಬೆಳಗಿನ ಜಾವದಲ್ಲಿ ಪ್ರಾರ್ಥನೆಯಲ್ಲಿಯೂ ಅದೇ ರೀತಿಯಲ್ಲಿ ಈ 10ನೇ ದಿವಸದ ಉಪವಾಸ ಪ್ರಾರ್ಥನೆಯಲ್ಲಿಯೂ ಸೇರಿ ಬರುವುದಕ್ಕೆ ಕರ್ತನ ಕೊಟ್ಟಂತ ಕೃಪೆಗಾಗಿ ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಒಂದು ವಿಚಾರದ ಬಗ್ಗೆ ಧ್ಯಾನ ಮಾಡ್ತಾ ಇದ್ದೇವೆ. ಯಾವ ಒಂದು ವಿಷಯದ ಬಗ್ಗೆ ನಾವು ಧ್ಯಾನ ಮಾಡ್ತಾ ಇದ್ದೇವೆ? ಇದು ಫಿಲಮನ್ನ ಪತ್ರಿಕೆ ತೆಗಿರಿ. 4ನೇ ವಚನದಲ್ಲಿ ನೋಡುವಾಗ ಪೌಲನು ಫಿಲಮನ್ನ ಒಂದು ಆತನು ಮನೆಯಲ್ಲೇ ಮಾಡ್ತಿರುವಂತಹ ಸಭೆ ವಿಚಾರವಾಗಿ ಸಭೆಗೆ ಬರೀತಾ ಇಲ್ಲ, ಆದ್ರೆ ಫಿಲಮನ್ನ ವಿಚಾರವಾಗಿ ಆತನು ಏನನ್ನ ಬರೀತಿದ್ದಾನೆ? ಮೊದಲನೇದಾಗಿ ಕರ್ತನಾದ ಯೇಸುವಿನ ಮೇಲೆ ಆತನು ಇಟ್ಟಿರುವ ನಂಬಿಕೆಯನ್ನು ಆತನ ಎತ್ತಿ ಹಿಡಿತಾ ಇದ್ದಾನೆ. ಹಲ್ಲೆಲೂಯಾ. ಒಬ್ಬರ ನಂಬಿಕೆಯನ್ನು ಎತ್ತಿಡಬೇಕಾದ್ರೆ ಆ ನಂಬಿಕೆಯಲ್ಲಿ ವಿಶೇಷತೆ ಇರಬೇಕು. ಹಲ್ಲೆಲೂಯಾ. ಕೆಲವರ ನಂಬಿಕೆಯನ್ನು ನೋಡುವಾಗ ನಮ್ಗೆ ಸೇವಕರಿಗೆ ಆಶ್ಚರ್ಯ ಆಗುತ್ತೆ, ಈ ಒಂದು ನಂಬಿಕೆ ಇವರಲ್ಲಿ ಇದೆಯಲ್ಲ ಅಂತ ಅನ್ಬೋದು. ಕೆಲವರು ಕೂಡ ಆ ಗುಣಾತ್ಮಕ ವಿಚಾರವಾಗಿ, ಸ್ವಸ್ಥತೆ ವಿಚಾರವಾಗಿ ನಮ್ಮ ಜೊತೆ ಮಾತನಾಡುವಾಗ ಬರುವಾಗ ಅವ್ರು ಏನಂತಾರೆ ಅಂತಂದ್ರೆ, ಡಾಕ್ಟರ್ ಬೇಡ, ಮೆಡಿಸಿನ್ ಬೇಡ, ನಮಗೆ ಕರ್ತನೆ ಗುಣಪಡಿಸಲಿ. ಹಲ್ಲೆಲೂಯಾ. ಆವಾಗ ಅವರ ನಂಬಿಕೆಯನ್ನು ನೋಡಿ ಆಶ್ಚರ್ಯ ಆಗುತ್ತೆ. ಯಾಕಂದ್ರೆ ಕರ್ತನು ಕೂಡ ಶತಾಧಿಪತಿಯಲ್ಲಿರುವಂತ ನಂಬಿಕೆ ನೋಡಿ ಆಶ್ಚರ್ಯ ಪಟ್ಟನು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅದೇ ರೀತಿಯಲ್ಲಿ ನಾಯಿನ್ ಎಂಬ ಊರಿನ ಆ ಒಂದು ಸ್ತ್ರೀ, ಕಾನಾನ್ಯ ಸ್ತ್ರೀ ಬಂದು ತನ್ನ ಮಗನ ವಿಚಾರವಾಗಿ ಬಂದು ಮಾತನಾಡುವಾಗ ಆ ಒಂದು ನಂಬಿಕೆಯನ್ನು ನೋಡಿ ಆಶ್ಚರ್ಯ ಪಟ್ಟರೆಂದು ನಾವು ನೋಡ್ತಾ ಇದ್ದೇವೆ. ಈ ಒಂದು ಆಶ್ಚರ್ಯವಾದ ನಂಬಿಕೆ ಯಾರಲ್ಲಿತ್ತು? ಫಿಲೆಮೋನನಲ್ಲಿ ಇತ್ತು ಎಂದು ನಾವು ನೋಡುತ್ತೇವೆ. ಎರಡನೇದಾಗಿ ದೇವ ಜನರೆಲ್ಲರ ಮೇಲಿರುವ ನಿನ್ನ ಪ್ರೀತಿ. ಹಲ್ಲೆಲೂಯಾ. ದೇವ ಜನರ ಮೇಲೆ ನಮಗೆ ಪ್ರೀತಿ ಇದೆಯಾ ಅನ್ನೋದನ್ನ ಇವತ್ತಿನ ದಿವಸ ನಾವು ಕೂಡ ಪ್ರಶ್ನೆ ಮಾಡಬೇಕು. ಫಿಲೆಮೋನನಿಗೆ ಪ್ರೀತಿ ಇತ್ತಂತೆ. ಆ ಪ್ರೀತಿ ಕರ್ತನ ಮುಂದೆ ಶ್ಲಾಘ್ಯವಾಗಿತ್ತು ಅಲ್ವಾ? ಕರ್ತನ ಮುಂದೆ ಶ್ಲಾಘ್ಯವಾಗಿತ್ತು. ಪ್ರೀತಿಸೋದನ್ನೇ ಕರ್ತನ ನಮಗೆ ಕಲಿಸಿತ್ತು. ನಾವು ಪ್ರೀತಿಸೋದಾದ್ರೆ ನಾವು ಕ್ರಿಸ್ತನ ಮಕ್ಕಳಾಗಿದ್ದೇವೆ. ಪ್ರೀತಿ ನಮ್ಮಲ್ಲಿ ಇಲ್ಲ ಅಂತಂದ್ರೆ ನಾವು ಕ್ರಿಸ್ತನ ಮಕ್ಕಳಲ್ಲ ಎಂದು ನಾವು ನೋಡುತ್ತೇವೆ. ಅದಕ್ಕೋಸ್ಕರವಾಗಿ ನಮ್ಮಲ್ಲಿ ದೇವ ಜನರ ಪ್ರತಿಯಾಗಿ ದೇವಜನರಂದ್ರೆ ಯಾರು? ಸಭೆಯಲ್ಲಿ ನಮ್ಮ ಪಕ್ಕದಲ್ಲಿ ಕೂತವರೇ ದೇವಜನರಾಗಿದ್ದಾರೆ, ಹಿಂದೆ ಕೂತವರು ದೇವಜನರಾಗಿದ್ದಾರೆ. ಇಲ್ಲಿ ಕೂತ್ರೆ ಅಲ್ಲಿ ಹಿಂದೆ ಕೂತಿರ್ತಾನಲ್ಲ ಅವನು ದೇವಜನ ಆಗಿದ್ದಾನೆ. ಒಂದು ದಿಕ್ಕಿನಿಂದ ಇನ್ನೊಂದು ಕೊಡೆವರೆಗೆ ಎಲ್ಲರನ್ನ ಪ್ರೀತಿಸಬೇಕು. ನಮ್ಮ ಹತ್ತಿರ ಕೂತವ್ರೆ ನಾವೆಲ್ಲ ಗ್ರೂಪ್ ಮಾಡಿ ಕೂರಿಸಿದವರನ್ನ ಮಾತ್ರ ಪ್ರೀತಿಸೋದಲ್ಲ, ಸಭೆಯಲ್ಲಿರುವ ಒಬ್ಬೊಬ್ಬರನ್ನು ಕೂಡ ಪ್ರೀತಿಸುವವರು ನಾವು ಆಗಬೇಕು. ಹಲ್ಲೆಲೂಯಾ. ಅದು ಸಭೆ ನಿರೀಕ್ಷೆ ಮಾಡ್ತಾ ಇಲ್ಲ, ಸೇವಕರು ನಿರೀಕ್ಷೆ ಮಾಡ್ತಿಲ್ಲ, ನಿಮ್ಮನ್ನ ಉಂಟು ಮಾಡಿದ ದೇವರು ನಿರೀಕ್ಷೆ ಮಾಡ್ತಾ ಇಲ್ಲ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ. ಮೂರನೇದಾಗಿ ಸುವರಗಳ ಕುರಿತು ನಿಮಗೆ ತಿಳುವಳಿಕೆ ಇರಬೇಕು. ಸುವರಗಳ ಕುರಿತು ತಿಳುವಳಿಕೆ ಇಲ್ಲ ಅಂತಂದ್ರೆ ಹೆಂಗಾಗುತ್ತೆ ಅಂತಂದ್ರೆ, ಈಗ ಇಸ್ರೇಲ್ ಇರಾನ್ ಯುದ್ಧ ನಡೀತಾ ಇದೆ. ಒಬ್ಬ ಯೋಧನಿಗೆ ಏನೇನ್ ಬೇಕು ವೆಪನ್ಸ್ ಎಲ್ಲವನ್ನು ಕೊಟ್ಟು ಕಳಿಸ್ತಾರೆ. ಆದ್ರೆ ಅವನು ಹೆಂಗೆ ಹೇಳಿದ ಸುವರಗಳ ಬಗ್ಗೆ ತಿಳುವಳಿಕೆ ಇಲ್ಲ ಅಂತಂದ್ರೆ ಅವನು ಹೆಂಗೆ ಅಂತಂದ್ರೆ, ನನಗೇನು ಬೇಡ, ನಾನು ಖಾಲಿ ಕೈಯಲ್ಲಿ ಹೋಗ್ತೀನಿ ಅನ್ನೋ ರೀತಿಯಲ್ಲಿ. ಖಾಲಿ ಕೈಯಲ್ಲಿ ಹೋದರೆ ನಾವು ಈ ದುಷ್ಟ ದುರಾತ್ಮಗಳ ವಿರುದ್ಧವಾಗಿ ನಾವು ಹೋರಾಡೋದಕ್ಕೆ ಸಾಧ್ಯವಾಗುವುದಿಲ್ಲ. ಕರ್ತನು ನಮಗೆ ಕೆಲವು ಫೆಸಿಲಿಟಿಗಳನ್ನ, ಆಯುಧಗಳನ್ನ ನಮಗೆ ಕೊಟ್ಟಿದ್ದಾನೆ. ಆ ಸುವರಗಳನ್ನ ಜನರ ಒಳಿತಿಗಾಗಿ ಕೊಟ್ಟಿದ್ದಾನೆ. ಅದನ್ನ ನಾವು ತೆಗೆದುಕೊಂಡು ಅದರ ತಿಳುವಳಿಕೆ ಉಳ್ಳವರಾಗಬೇಕು. ಅನೇಕ ತಿಳುವಳಿಕೆ ಇರೋದ್ರಿಂದಲೇ ನಾವು ಅನೇಕ ಜನರಿಗೆ ನಮಗೆ ಸುವರಗಳನ್ನು ಹೊಂದುವುದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಸತ್ಯ ಮತ್ತು ಅಸತ್ಯವನ್ನ ಇರುವಂತ ಯಾಕೆ ನಾನು ಬೇರೆ ವಿಚಾರವಾಗಿ ನಾನು ಯಾಕೆ ಹುಟ್ಟುತ್ತಾ ಇಲ್ಲ, ಅದು ಸಿಗುತ್ತೆ. ಅದೇ ರೀತಿಯಲ್ಲಿ ಅದನ್ನ ಸಿಕ್ಕಿದ ನಂತರ ಮ್ಯಾನೇಜ್ ಮಾಡ್ಬೇಕಲ್ಲ. ಆ ಮ್ಯಾನೇಜ್ ಮಾಡ್ಬೇಕಂದ್ರೆ ಸತ್ಯ ಅಸತ್ಯವನ್ನ ವಿವೇಚಿಸುವಂತ ವರದಾನ ನಮಗೆ ಬೇಕು. ಸತ್ಯ ಅಸತ್ಯವನ್ನ ವಿವೇಚಿಸುವಂತ ವರದಾನ ನಮಗೆ ಸಿಕ್ಕಿದ್ರೆ, ಒಂದು ವಾಕ್ಯ ಒಬ್ಬ ವ್ಯಕ್ತಿ ಹೇಳುವಾಗ ಅದು ಸತ್ಯವೇದದಲ್ಲಿ ಇದೆಯಾ, ಅದರ ಅರ್ಥ ಏನು, ಅದರ ಇರುವಂತಹ ಹಿನ್ನೆಲೆ ಏನು, ಅದು ಯಾವುದರ ಬಗ್ಗೆ ಹೇಳಲ್ಪಟ್ಟಿದೆ, ಅದು ಯಾರು ಹೇಳಿದ್ದು, ಯಾರಿಗೆ ಹೇಳಿದ್ದು ಅನ್ನೋದನ್ನ ನಮಗೆ ತಿಳಿಯಬಹುದು. ಯಾಕೆಂತಂದ್ರೆ ಈಗಿನ ದಿನಮಾನದಲ್ಲಿ ವಾಕ್ಯವನ್ನ ಪೂರ್ಣವಾಗಿ ಅದರ ಹಿನ್ನೆಲೆ, ಅದು ಎಲ್ಲಿಂದ ಬಂತು, ಯಾರಿಗೆ ಹೇಳಿದ್ದು, ಯಾರು ಹೇಳಿದ್ದು ಅನ್ನೋದನ್ನ ತಿಳಿಯದೆ ವಾಕ್ಯವನ್ನ ಹೇಳುವಂತ ಸೇವಕರಿದ್ದಾರೆ. ಆ ಸೇವಕರ ಬಾಯಲ್ಲಿ ಬಂದಿರುವಂತಹ ವಾಕ್ಯಗಳೇ ಅನೇಕ ಜನರನ್ನ ದಾರಿ ತಪ್ಪಿಸಬೇಕು. ಅದಕ್ಕೋಸ್ಕರವಾಗಿ ಇವತ್ತಿನ ದಿವಸ ಅದನ್ನ ನಾವು ತಿಳಿಯದೆ ಹೋದ್ರೆ, ಸತ್ಯ ಯಾವುದು ಅಸತ್ಯ ವಿವೇಚಿಸುವ ವರದಾನ ನಮಗಿಲ್ಲದೆ ಹೋದ್ರೆ, ಈ ಕಡೆಯ ದಿವಸಗಳಲ್ಲಿ ನಾವು ಆತ್ಮಿಕವಾಗಿ ಬದುಕುವುದು ಬಹಳ ಕಷ್ಟ. ಅದೇ ರೀತಿಯಲ್ಲಿ ಈ ಸತ್ಯ ಯಾವುದು ಅಸತ್ಯ ಯಾವುದು ನಮಗೆ ಯಾವಾಗ ಗೊತ್ತಾಗುತ್ತೋ, ಉಳಿದ ಎಲ್ಲಾ ವರದಾನಗಳನ್ನು ಹೊಂದುವುದಕ್ಕೆ ಬಾಗಿಲು ತೆರೆದಂತೆ.
ಬಾಗಿಲು ಓಪನ್ ಆದಾಗ ಅನ್ಯ ಭಾಷೆಯನ್ನು ಹೊಂದುತ್ತಾ ಇದ್ರೆ ಇದು ಕರ್ತನಿಂದನೇ ನಾನು ಅನ್ಯ ಭಾಷೆ ಮಾತನಾಡ್ತಿದ್ದೇನೆ ಅನ್ನೋದು ಯಾವಾಗ ಗೊತ್ತಾಗುತ್ತೆ? ಸತ್ಯ ಮತ್ತು ಅಸತ್ಯವನ್ನು ವಿವೇಚಿಸುವ ವರದಾನ ನಮಗಿದ್ದರೆ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ನಾವು ಸತ್ಯ ಮತ್ತು ಅಸತ್ಯವನ್ನು ವಿವೇಚಿಸುವ ವರದಾನವನ್ನು ಯಾವಾಗ ಹೊಂದುತ್ತೇವೋ ಆವಾಗ ಉಳಿದ ಎಲ್ಲ ವರದಾನಗಳಿಗೂ ನಾವು ಹೊಂದುವುದಕ್ಕೆ ಬಾಗಿಲು ತೆರೆದಂತಾಗುತ್ತೆ. ಅದೇ ರೀತಿಯಲ್ಲಿ ನಾವು ಅನ್ಯ ಭಾಷೆಯ ವರದಾನವನ್ನು ಹೊಂದಬೇಕು. ನೋಡ್ರಿ, ಒಂದನ್ನು ತಿಳಿದುಕೊಂಡ್ರೆ ನಾವು ಆರಾಧನೆ ಮಾಡ್ತೇವೆ, ನಾವು ಪ್ರಾರ್ಥನೆ ಮಾಡ್ತೇವೆ, ನಾವು ಸ್ತೋತ್ರಗಳನ್ನ ಮಾಡ್ತೇವೆ. ನಾವು ಸ್ತೋತ್ರ ಮಾಡ್ರಿ ಅಂದ್ರೆ ಮೈಕಲ್ಲಿ ವಾಯ್ಸ್ ಬಂದ್ರೆ ಮಾತ್ರ ಜೋರಾದ ವಾಯ್ಸ್ ಇರುತ್ತೆ. ಮೈಕ್ ವಾಯ್ಸ್ ಕಡಿಮೆ ಆದ ಕೂಡಲೇ ಸ್ತೋತ್ರಗಳಿಲ್ಲ. ಹಾಗಾದ್ರೆ ಯಾರಾದ್ರೂ ಒಂದು ಊಟ ಅಥವಾ ಯಾರಾದ್ರೂ ಒಂದು ಕೋಲ್ ಕೊಡ್ಬೇಕು. ಕೋಲು ಕೊಡೋದು ಯಾರಿಗೆ ಕೊಡ್ತಾರೆ? ಅಜ್ಜಿಗೋ ಕೊಡ್ತಾರೆ. ದೇಹದಲ್ಲಿ ಬಲ ಇರೋರಿಗೆ ಕೋಲ್ ಕೊಟ್ಟು ನಡೆಸೋದಿಲ್ಲ. ಆದ್ರೆ ನಮ್ಗೆ ಏನಂದ್ರೆ ನಮ್ಗೊಂದು ಕೋಲ್ ಬೇಕು. ಯಾರಾದ್ರೂ ಪುಷ್ ಮಾಡ್ಬೇಕು, ಯಾರ ತಳ್ಳಬೇಕು. ತಳ್ಳಿ ಬಾವಿ ಬಿದ್ದವರು ಇದ್ದಾರೆ, ತಳ್ಳಿ ಈಜೆಯವರು ಇದ್ದಾರೆ. ಆದ್ರೆ ಕಷ್ಟ ಪಡ್ಬೇಕಲ್ವಾ? ಅದಕ್ಕೋಸ್ಕರವಾಗಿ ನಾವು ಪುಷ್ ಮಾಡ್ತಾನೆ ಇದ್ದೀವಿ. ಆದ್ರೆ ನೀವು ಪುಷ್ ಆದ್ರೂ ಕೂಡ ನಿಮ್ಗೆ ಏನಾಗ್ತದೆ? ಆ ಒಂದು ಕರ್ತನ ಆ ವರದಾನಗಳನ್ನು ನಾನು ಹೊಂದಿಕೊಳ್ಬೇಕು ಅನ್ನುವಂತ ಆಸೆ, ನಮ್ಮ ತವಕ್ಕ, ಪ್ರಾರ್ಥನೆ ಕೂಡುವಾಗ ನಮಗೊಂದು ಆ ಒಂದು ತವಕ್ಕ ನಮ್ಮಲ್ಲಿ ಬರ್ತಾ ಇಲ್ಲ. ಇವತ್ತಿನ ಈ ಉಪವಾಸ ಪ್ರಾರ್ಥನೆಯಲ್ಲಿ ನಮ್ಮಲ್ಲಿ ಆ ತವಕ್ಕ ಉಂಟಾಗುವುದಾಗಲಿ. ಹಲ್ಲೆಲೂಯಾ. ಯಾಕಂದ್ರೆ ಕೆಲವು ಬಾರಿ ನಮ್ಮ ಬಾಯಲ್ಲಿ ನಮಗೆ ಕನ್ನಡ ಭಾಷೆ ಗೊತ್ತಿದ್ರು ಕೂಡ ಪ್ರಾರ್ಥನೆ ಏನು ಮಾಡಬೇಕೆಂದು ಗೊತ್ತಿಲ್ಲ, ಪ್ರಾರ್ಥನೆ ಏನು ಮಾಡಬೇಕು ಅಂದ್ರೆ ಗೊತ್ತಿಲ್ಲ. ಮತ್ತು ದುಃಖ, ನೋವು, ಬಾಧೆ ಇರೋದ್ರಿಂದ ನಮ್ಮ ಬಾಯಲ್ಲಿ ವರ್ಡ್ಸ್ಗಳು ಬರಲ್ಲ, ಸ್ವರಗಳು ಬರಲ್ಲ, ಪದಗಳು ಬರಲ್ಲ. ಆವಾಗ ಯಾವ ಭಾಷೆ ನಮಗೆ ಸಹಾಯ ಮಾಡೋದು? ಕರ್ತನ ಕೊಡುವಂತ ಅನ್ಯ ಭಾಷೆ ನಮಗೆ ಸಹಾಯ ಮಾಡುವಂತದಾಗಿದೆ. ಹಲ್ಲೆಲೂಯಾ. ನೀನು ಕೋರ್ಟ್ನ ಕಟಕಟೆಯಲ್ಲಿ ನಿಂತಿದೆಯ, ನಿನಗೆ ಅವಾಗ ಅನ್ಯ ಭಾಷೆ ಸಹಾಯ ಮಾಡುವಂತದಾಗಿದೆ. ನೀನು ಹಾಸ್ಪಿಟಲ್ಗೆ ನಿನ್ನ ವ್ಯಕ್ತಿಯನ್ನು ಯಾರೋ ಒಬ್ಬರನ್ನ ಸಂಬಂಧಿಗಳನ್ನ ಕರೆದುಕೊಂಡು ಹೋಗಿದೀಯ, ಆವಾಗ ಡಾಕ್ಟರ್ ಕೇಳಿದ್ರೆ ನಿನಗೆ ಬಾಯಲ್ಲಿ ಬರ್ತಾ ಇಲ್ಲ, ಆವಾಗ ನಿನಗೆ ಸಹಾಯ ಮಾಡೋದು ಅನ್ಯ ಭಾಷೆಯ ವರದಾನ ಆಗಿದೆ. ಅದೇ ರೀತಿಯಲ್ಲಿ ನೀನು ಸ್ಟೇಷನ್ಗೆ ಹೋಗಿದೀಯ, ಏನ್ ಮಾಡ್ಲಿ, ನಿರಪರಾಧಿಯಾಗಿ ನೀನಿದೀಯ, ಆದ್ರೆ ಕೇಳುವುದಕ್ಕೆ ನಿನಗೆ ಬರ್ತಾ ಇಲ್ಲ. ನಿನ್ನನ್ನು ಅವರು ಕೇಳುವುದಕ್ಕೆ ಬರದೇ ಇರೋದನ್ನ ನಿನ್ನನ್ನು ಕಳ್ಳನ ಹಾಗೆ ಅಥವಾ ಅಪರಾಧಿಯಾಗಿ ನೋಡ್ತಾ ಇದ್ದಾರೆ. ಆವಾಗ ನಿನ್ನಲ್ಲಿ ಕಾರ್ಯ ಮಾಡುವಂತದ್ದು ಅನ್ಯ ಭಾಷೆಯ ಪ್ರಾರ್ಥನೆಯಾಗಿದೆ. ಅದೇ ರೀತಿಯಲ್ಲಿ ನೀನು ಅಧಿಕಾರಿಗಳ ಮಧ್ಯದಲ್ಲಿ ನಿನ್ನ ಒಂದು ಮೇಲಿರುವಂತಹ ಉದ್ಯೋಗದ ಸ್ಥಳದಲ್ಲಿರುವಂತಹ ಬಾಸ್ನ ಮಧ್ಯದಲ್ಲಿ ಹೋಗಿ ನಿಂತಾಗ ಅಲ್ಲಿಯೂ ಕೂಡ ಕಾರ್ಯ ಮಾಡುವಂತದ್ದು ಯಾವುದಾಗಿದೆ? ಅನ್ಯ ಭಾಷೆಯ ವರದಾನ ಆಗಿದೆ. ನಮ್ಮ ಒಳಗಡೆ ನಾವು ಕರ್ತನ ಜೊತೆ ರಹಸ್ಯವಾಗಿ ಮಾತನಾಡುತ್ತಿದ್ದೇವೆ. ಅದನ್ನು ನಾವು ಹೊಂದಿಕೊಳ್ಳಬೇಕು. ಕರ್ತನ ಮುಂದೆ ಕೆಲವು ಬಾರಿ ನಾವು ಮಕ್ಕಳ ರೀತಿಯಲ್ಲಿ ಕೇಳಿಕೊಳ್ಳಬೇಕು. ಆ ಒಂದು ಭಾಷೆಯನ್ನ ನನಗೆ ಗೊತ್ತಿದೆ ಅಂತ ಅನ್ಕೊಂಡು ಇನ್ನೊಬ್ಬರಿಗೋಸ್ಕರ ತಿಳಿಸೋದಕ್ಕೋಸ್ಕರವಲ್ಲ. ಅದರಿಂದ ಏನೂ ಪ್ರಯೋಜನ ಇಲ್ಲ. ನಾನು ದೇವರ ಜೊತೆ ರಹಸ್ಯವಾಗಿ ಮಾತನಾಡೋದಕ್ಕೆ ಮಾತ್ರ ಅದು ಯೂಸ್ ಅಷ್ಟಿದೆ. ಉಳಿದ ಯಾವ ವಿಚಾರಕ್ಕೂ ಅದು ಉಪಯೋಗ ಆಗಲಿಲ್ಲ. ಯಾಕೆಂದ್ರೆ ಅದು ಭಾಷೆ ಯಾರ್ದಾಗಿದೆ? ಪರಲೋಕದ ಭಾಷೆ ಆಗಿದೆ. ಪರಲೋಕದಲ್ಲಿ ಮಾತ್ರ ವರ್ಕ್ ಆಗೋದು, ಇಲ್ಲಿ ವರ್ಕ್ ಆಗೋದಿಲ್ಲ. ಇಲ್ಲಿ ಕನ್ನಡ ಆಗಿರ್ಬೋದು, ಹಿಂದಿ ಆಗಿರ್ಬೋದು, ಇಂಗ್ಲಿಷ್ ಆಗಿರ್ಬೋದು, ಇಂಥ ಭಾಷೆಗಳು ವರ್ಕ್ ಆಗ್ತವೆ. ಆದ್ರೆ ಪರಲೋಕದಲ್ಲಿ ವರ್ಕ್ ಆಗೋದು ಒಂದು ಭಾಷೆ ಇದೆ, ಅದು ಅನ್ಯ ಭಾಷೆಯಿಂದ ನೋಡ್ತೇವೆ. ಹಲ್ಲೆಲೂಯಾ. ಮುಂದೆ ಹೋಗೋಣ. 4ನೇದಾಗಿ ನೋಡುವಾಗ ನಂಬಿಕೆಯಲ್ಲಿರುವಂತಹ ನಿನ್ನ ಅನ್ಯೋನ್ಯತೆಯು, ಇಂಗ್ಲಿಷ್ ಭಾಷೆಯಲ್ಲಿ, ಆಂಗ್ಲ ಭಾಷೆಯಲ್ಲಿ ವಾಕ್ಯ ಈ ರೀತಿಯಲ್ಲಿ ಕೊಡಲ್ಪಟ್ಟಿದೆ. ಶೇರಿಂಗ್ ಆಫ್ ಯುವರ್ ಫೇತ್ ಅಂತ ಕೊಟ್ಟಿದೆ. ಅಂದ್ರೆ ನಂಬಿಕೆಯನ್ನ ಹಂಚುವುದು. 1 kg ಸ್ವೀಟ್ ತಂದ್ರೆ ಒಬ್ಬೊಬ್ಬರಿಗೆ ಅಂತ ಹಂಚ್ತೇವೆ. 1 kg ಏನಾದ್ರೂ ಒಂದು ಚಾಕ್ಲೇಟ್ ಅಥವಾ ಚಾಕ್ಲೇಟ್ ಇಷ್ಟು ಅಂತ ಅಂದ್ಕೊಂಡು ತಗೊಬಂದ್ರೆ ಹಂಚ್ತೇವೆ. ಈ ನಂಬಿಕೆಯನ್ನು ಹೆಂಗೆ ಹಂಚೋದು? That's one of the reasons. ನಂಬಿಕೆ ಹೆಚ್ಚುತ್ತದೆ. ಹಂಚೋದು ಹೆಂಗೆ? ಕೇಳಿದಾಗ ನಂಬಿಕೆ ಹೆಚ್ಚುತ್ತೆ. ಕ್ರಿಯೆಗಳ ಮೂಲಕ. ಏನ್ ಕ್ರಿಯೆ ಮಾಡಬೇಕು ಅನ್ನೋದು ಪ್ರಾಮುಖ್ಯ. ಒಬ್ರು ಕುಗ್ಗೋಗಿರ್ತಾರೆ, ಅಳ್ತಾ ಇದ್ದಾರೆ, ಕಣ್ಣಲ್ಲಿ ನೀರು ಸುರಿತಾನೆ ಇದೆ, ಕಣ್ಣೆಲ್ಲ ಕೆಂಪಾಗಿದೆ.
ಅವರ ಮುಖದಲ್ಲಿ ಯಾವ ರೀತಿ ಇದೆ, ಇನ್ನೇನು ಅವರಿಗೆ ದಾರಿ ಇಲ್ಲ, ಬೇರೆ ಕಡೆ ದಾರಿ ಇಲ್ಲ, ಸಾಯೋದೇ ಮೇಲು ಅನ್ನೋ ರೀತಿಯಲ್ಲಿ ದೇಹ ಎಲ್ಲ ಕ್ಷೀಣ ಆಗಿದೆ, ಮುಖ ಬಹಳ ದಾರುಣವಾಗಿದೆ. ಅವರನ್ನು ಹೋಗಿ ನಾವು ಒಂದು ವಾಕ್ಯವನ್ನ ಹೇಳಿ ಅವರನ್ನ ಬಲಪಡಿಸಿ, ಯಾವಾಗ ನಾವು ದೇವರ ವಾಕ್ಯದಲ್ಲಿ ಮಾತಾಡ್ತೇವೋ, ಕರ್ತನು ನಮ್ಮ ಮುಖಾಂತರ ಬಾಯಲ್ಲಿ ಮಾತಾಡುವಾಗ ಅವರ ನಂಬಿಕೆ, ನಮ್ಮ ನಂಬಿಕೆ ಇತ್ತು, ನಮ್ಮೊಳಗಿನ ನಂಬಿಕೆ ಇತ್ತು, ಆ ನಂಬಿಕೆಯನ್ನು ತೆಗೆದು ನಾವು ಅವ್ರಿಗೆ ಹಂಚಿಬಿಟ್ವಿ. ಅವ್ರು ಹಂಚಿದ್ರಿಂದ ಹೋಗುವಾಗ ಅವರು ಬರುವಾಗ ಹತ್ಕೊಂಡು ಬಂದ್ರು, ಆದ್ರೆ ಹೋಗುವಾಗ ಅವರ ಸಮಾಧಾನದಿಂದ ಹೋಗ್ತಾರೆ. ಹಲ್ಲೆಲೂಯಾ. ಈ ನಂಬಿಕೆಯ ಹಂಚಿಕೆಯನ್ನ ಮಾಡುವುದಕ್ಕೆ ನಮಗೆ ಮನಸ್ಸುಂಟು. ಹಲ್ಲೆಲೂಯಾ. ಫಿಲೆಮೋನನಿಗೆ ಮನಸ್ಸಿತ್ತು, ಅದಕ್ಕೋಸ್ಕರವಾಗಿ ಪೌಲನ ಹೇಳ್ತಾನೆ, ನೀನು ನಂಬಿಕೆಯ ಏನಂತಾರೆ, ನಂಬಿಕೆಯಲ್ಲಿರುವ ಅನ್ಯೋನ್ಯತೆ ಯಾರ ಜೊತೆ, ಒಬ್ಬ ಸಹೋದರರ ಜೊತೆ ಇರುವಂತ ಅನ್ಯೋನ್ಯತೆ. ಇವತ್ತಿನ ದಿನಮಾನದಲ್ಲಿ ಹೆಚ್ಚಾಗಿ ಪಾಸಿಟಿವ್ ವಿಚಾರಗಳನ್ನು ಹಂಚೋದಿಲ್ಲ, ನೆಗೆಟಿವ್ ವಿಚಾರಗಳನ್ನು ಹಂಚ್ತಾರೆ. ಆದ್ರೆ ನಾವು ದೇವ ಮಕ್ಕಳು ನಾವೇನ್ ಮಾಡ್ಬೇಕಾಗಿದೆ, ನಾವು ನಂಬಿಕೆಯನ್ನು ಹಂಚಬೇಕಾಗಿದೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಆತನ ಶಿಷ್ಯರಿಗೆ ಏನನ್ನ ಹಂಚಿದನು? ಆತನಲ್ಲಿದ್ದಂತ ಪರಿಪೂರ್ಣವಾದ ನಂಬಿಕೆಯನ್ನ ತನ್ನ ಶಿಷ್ಯರಿಗೆ ಹಂಚಿದನೆ ಎಂದು ನಾವು ನೋಡ್ತೇವೆ. ಯೇಸು ಕ್ರಿಸ್ತನ ಏನನ್ನ ಮಾಡಿದನೋ ನೋಡ್ರಿ, ಪೇತ್ರನನ್ನ ಗಮನಿಸಿರಿ. ಯೇಸು ಕ್ರಿಸ್ತನ ಏನನ್ನ ಮಾಡಿದನೋ ಅದೇ ಅದ್ಭುತಗಳನ್ನ ಅಪೊಸ್ತಲ ಕೃತ್ಯಗಳ ಪೇತ್ರನ ಮುಖಾಂತರ ನಾವು ನೋಡ್ತೀವಿ. ಯಾಕಂದ್ರೆ ದೇವರು ವಾಗ್ದಾನ ಮಾಡಿದ್ದಾನೆ, ತಾನು ಮಾಡುವುದಕ್ಕಿಂತ ಹೆಚ್ಚಿನದನ್ನ ನನ್ನನ್ನು ನಂಬಿರುವವನ ನನ್ನನ್ನು ಹಿಂಬಾಲಿಸುವವನ ಮಾಡುತ್ತಾನೆ. ಹಲ್ಲೆಲೂಯಾ. ಇವತ್ತಿನ ದಿವಸ ಅನೇಕ ಸೇವಕರುಗಳ ಮುಖಾಂತರ ಕಾರ್ಯ ನಡೀತಿದೆ ಅಂತಂದ್ರೆ ಕರ್ತನು ಅವರಿಗೆ ಹಂಚಿರುವಂತಹ ನಂಬಿಕೆಯ ನಿಮಿತ್ತವಾಗಿ. ಹಲ್ಲೆಲೂಯಾ. ಇವತ್ತಿನ ದಿವಸ ನಾವು ಕೂಡ ನಂಬಿಕೆಯನ್ನ ಹಂಚುವವರಾಗಬೇಕು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮೊದಲನೇ ಯೋಹಾನನ ಪತ್ರಿಕೆ 1ನೇ ಅಧ್ಯಾಯ 3ನೇ ವಚನವನ್ನು ತಿರುಗಿಸೋಣ. ಯೋಹಾನನೇ ಹೇಳ್ತಾರೆ, ನಾವೊಂದು ಅನ್ಯೋನ್ಯತೆಯಲ್ಲಿ, ಯಾವ ಅನ್ಯೋನ್ಯತೆ? ನಾವು ಕಂಡು ಕೇಳಿದ್ದು ನಿಮಗೂ ಗೊತ್ತಾಗಿ ನಮಗಿರುವ ಅನ್ಯೋನ್ಯತೆಯಲ್ಲಿ ನೀವು ಸೇರಬೇಕೆಂದು ಅದನ್ನು ನಿಮಗೆ ಪ್ರಸಿದ್ಧಿಪಡಿಸುತ್ತೇವೆ. ಯೋಹಾನನು ಕಂಡು ಕೇಳಿದ್ದು ಯಾವುದು? ಯೋಹಾನನ ಕಂಡು ಕೇಳಿದ್ದು ಯಾವುದು? ಇದೇ ಒಂದು ದೊಡ್ಡ ಒಂದು ಮೆಸೇಜ್, ಸಂದೇಶದ ಟೈಟಲ್. ಯೋಹಾನನ ಕಂಡಿದ್ದೆ, ಯೋಹಾನನ ಕೇಳಿದ್ದೆ. ಯೇಸು ಕ್ರಿಸ್ತನ ಮೊದಲನೆಯ ಬಾರಿ ನಮಗೆ ನೆನಪಿದೆಯಾ? ಆತನು ಯೇಸು ಕ್ರಿಸ್ತನ ಅವರು ಏನನ್ನ ಕಂಡಿದ್ರು, ಮೆಸ್ಸಿಯನ ಬರ್ತಾನೆ ಅಂತ ಹೇಳಿದ್ರು. ಆದ್ರೆ ಆ ಮೆಸ್ಸಿಯನನ್ನ ಕಂಡ್ರೆ ಎಂದು ನೋಡ್ತೀವಿ. ಹಲ್ಲೆಲೂಯಾ. ಅವರು ಅದೇ ರೀತಿಯಲ್ಲಿ ಆತನು ಅದ್ಭುತಗಳನ್ನ ಮಾಡುತ್ತಾನೆ, ಆತನ ಬೋಧನೆಯನ್ನು ಮಾಡ್ತಾನೆ ಅನ್ನೋದನ್ನ ಕೇಳಿಸಿಕೊಂಡ್ರು. ಕಣ್ಣಲ್ಲಿ ನೋಡಿದ್ರು, ಎಲ್ಲಿ ನೋಡಿದ್ರು? ಈ ಒಂದು ಮೊದಲನೇ ಅದ್ಭುತವನ್ನ ಕಾನಾ ಊರಿನ ಮದುವೆಯಲ್ಲಿ ಅವರು ನೋಡಿದ್ರು. ಅದೇ ರೀತಿಯಲ್ಲಿ ಸತ್ತಂತ ಲಾಜರನ ಎಬ್ಬಿಸಿದನ್ನ ನೋಡಿದ್ರು. ಅನೇಕ ಸತ್ತಂತವರನ್ನ, ಕುರುಡರನ್ನ, ಕುಂಟರನ್ನ ಎಬ್ಬಿಸಿದನ್ನ ಕರ್ತನ ನೋಡಿದ್ರು. ಅದೇ ರೀತಿಯಲ್ಲಿ ಮಾತ್ಕಾರ್ಯಗಳನ್ನ ಮಾಡಿದ್ದನ್ನ ನೋಡಿದ್ರು. ಅದೇ ರೀತಿಯಲ್ಲಿ ಕಡೆಯ ದಿವಸಗಳಲ್ಲಿ ನಡೆಯುವಂತ ಕಾರ್ಯಗಳನ್ನ ತಿಳಿಸಿದನ್ನ ಅವರು ಕೇಳಿದ್ರು. ಕಂಡು ಕೇಳಿದ ವಿಚಾರ ಅದೇ ರೀತಿಯಲ್ಲಿ ಅದನ್ನ ಹೇಳಿದ, ನಾನು ಇಲ್ಲಿಯೇ ಇರುವುದಕ್ಕೆ ನಾನು ಬಂದವನಲ್ಲ, ನಾನು ಶಿಲುಬೆಗೆ ಏರಿ ನಾನು ಈ ಲೋಕಕ್ಕೋಸ್ಕರ ಪ್ರಾಣವನ್ನ ಕೊಡ್ಲಿಕ್ಕಿದ್ದೇನೆ ಅಂತ ಅನ್ಕೊಂಡು ಹೇಳಿದ ಮಾತಿನ ರೀತಿಯಲ್ಲೇ ಅದನ್ನ ಏನ್ ಮಾಡ್ತಾನೆ, ಶಿಲುಬೆಗೆ ಇರ್ತಾನೆ. ಅದನ್ನ ಅವರು ಕಂಡರು, ಅದೇ ರೀತಿ ಕೇಳಿದ್ರು, ನಿಮಗೂ ಗೊತ್ತಾಗಿ ನಮಗಿರುವಂತ. ಈಗೇನಾಗಿದೆ, ಕಂಡು ಕೇಳಿದ್ದಾಯ್ತು, ಅದನ್ನ ನಿಮಗೆ ನಾವು ತಿಳಿಸಿದ್ದೇವೆ. ನಿಮಗೆ ಇದು ಗೊತ್ತಾಗಿದೆ. ಈಗ ನಮ್ಗೆ ಗೊತ್ತಾಗಿದೆಯಾ? ನಮಗೆ ಗೊತ್ತಾಗಿದೆಯಾ ಆ ವಿಚಾರ? ಯೋಹಾನನ ಏತನ ಕಂಡನೋ, ಏನನ್ನು ಕೇಳಿದನೋ ಅದನ್ನು ನಮಗೆ ಗೊತ್ತುಪಡಿಸಿದ್ದಾನೆ. ನಮಗಿರುವ ಈಗ ಆ ಗೊತ್ತಾಗಿ ನಮಗಿರುವ ಅನ್ಯೋನ್ಯತೆಯಲ್ಲಿ, ಯಾವ ಅನ್ಯೋನ್ಯತೆ ಬಗ್ಗೆ ಮಾತಾಡಿದ? ಕ್ರಿಸ್ತನು ಮತ್ತು ತನಗೂ ಇರುವಂತ ಅನ್ಯೋನ್ಯತೆಯಲ್ಲಿ ನೀವು ಸೇರಬೇಕೆಂದು ಅದನ್ನು ಪ್ರಸಿದ್ಧಿಪಡಿಸುತ್ತೇವೆ. ಹಲ್ಲೆಲೂಯಾ. ಆದ್ದರಿಂದಲೇ ಈ ಕಂಡು ಕೇಳಿದ್ದ ವಿಚಾರ ನಮಗೆ ತಿಳಿದು ನಮ್ಮಲ್ಲಿ ಆ ನಂಬಿಕೆಯು ಹಂಚಲ್ಪಟ್ಟಿದೆ. ನಮಗಿರುವ ಅನ್ಯೋನ್ಯತೆಯು ತಂದೆಯ ಸಂಗಡಲು, ಆತನ ಮಗನಾದ ಯೇಸು ಕ್ರಿಸ್ತನ ಸಂಗಡಲು ಇರುವಂತದ್ದು. ಹಲ್ಲೆಲೂಯಾ. ನಮ್ಮ ಅನ್ಯೋನ್ಯತೆ ಯಾವುದು? ತಂದೆಯ ಸಂಗಡಲು, ಮಗನ ಸಂಗಡಲು ಇರುವಂತ ಅನ್ಯೋನ್ಯತೆ ಆಗಿದೆ. ನೀವು ಸತ್ಯವೇದದ ಯಾವ ಮೂಲೆಯಲ್ಲಾದ್ರೂ ನೋಡ್ರಿ, ಯಾವ ಕಾರ್ಯವು ನಡೀತಿರ್ಲಿ, ಅಲ್ಲಿ ತಂದೆ, ಮಗ, ಪರಿಶುದ್ಧಾತ್ಮ ಇರುತ್ತಾರೆ. ಸತ್ಯವೇದದ ಯಾವ ಮೂಲೆ ಎಲ್ಲಾದ್ರೂ ನೋಡ್ರಿ. ಮೊನ್ನೆ ದಿವಸ ಅವರಿಗೆ ತಂದೆ, ಮಗ, ಪರಿಶುದ್ಧಾತ್ಮ ಏನೋ ಒಂದು ಬೇರೆ ರೀತಿಯಲ್ಲಿ ಟೀಚಿಂಗ್ ಕೊಟ್ಬಿಟ್ಟಿದ್ದಾರೆ. ಆವಾಗ ಬಂದು ಕುಳಿತು ನಾನು ಚರ್ಚೆ ಮಾಡೋ ಸಮಯದಲ್ಲಿ ಅದ ತನಕ ನನಗೆ ಆ ಒಂದು ಜ್ಞಾನ ಇರಲಿಲ್ಲ. ಆದ್ರೆ ಅದರ ವಿಚಾರವಾಗಿ ಎಕ್ಸ್ಪ್ಲೈನ್ ಮಾಡುವಾಗ ಸತ್ಯವೇದದ ಯಾವ ಮೂಲೆ ವಾಕ್ಯವನ್ನಾದ್ರೂ ತೆಗೆಯಿರಿ, ಅದರಲ್ಲಿ ತಂದೆ, ಮಗ, ಪರಿಶುದ್ಧಾತ್ಮನನ್ನ ತೋರಿಸಲು ಸಾಧ್ಯ. ಹಲ್ಲೆಲೂಯಾ. ಆ ತೋರಿಸುವಂತೆ ಕರ್ತನ
ಆತನು ನನ್ನನ್ನು ನಡೆಸಿದ್ದಾನೆ ಎಂದು ನಾವು ನೋಡ್ತೇವೆ. ಅದೇ ರೀತಿಯಲ್ಲಿ ಬೇರೆ ತಂದೆ ಮಗ ಪರಿಶುದ್ಧಾತ್ಮನ ಅನ್ಯೋನ್ಯತೆಯಲ್ಲಿಯೇ ನಾವಿರುವವರಾಗಿದ್ದೇವೆ. ಅವರು ನಂಬಿಕೆಯ ಮೂಲರಾಗಿದ್ದಾರೆ. ಅವರಿಂದಲೇ ನಾವು ನಂಬಿಕೆಯನ್ನು ಹೊಂದಿದ್ದೇವೆ. ಆ ನಂಬಿಕೆ ಅನ್ಯೋನ್ಯತೆಯನ್ನು ನಾವು ಏನ್ ಮಾಡಬೇಕಂತೆ ನಮ್ಮಲ್ಲೇ ಇಟ್ಟುಕೊಡುವುದಕ್ಕೆ ಕೊಟ್ಟಿಲ್ಲ. ಆ ನಂಬಿಕೆ ಎಂಬ ವಿಚಾರವನ್ನ ಹೂತಾಕುವುದಕ್ಕೆ ಒಂದು ತಲಾಂತುಳ್ಳ ವ್ಯಕ್ತಿ ಹೂತಾಕದ ರೀತಿಯಲ್ಲಿ ಇಡೋದಕ್ಕೆ ಕೊಟ್ಟಿಲ್ಲ. ಅದನ್ನ ಹಂಚುವುದಕ್ಕೆ ನಮಗೆ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ನಾವು ಹಂಚುವವರಾಗಬೇಕು. ನಮ್ಮ ಮಾತಿನಿಂದ ಇನ್ನೊಬ್ಬರಿಗೆ ನಂಬಿಕೆ ಹುಟ್ಟಬೇಕಂದ್ರೆ ನಂಬಿಕೆಯ ಮಾತುಗಳನ್ನು ನಾವು ಆಡ್ಬೇಕು. ನೋಡ್ರಿ, ಒಂದು ವಿಚಾರ ನಮಗೆ ಗೊತ್ತಿರಬೇಕು. ಈಗ ನನ್ನ ಜೇಬಲ್ಲಿ ಮೊಬೈಲ್ ಇದೆ. ಇದು ಅರುಣ್ದು ಮೊಬೈಲ್ ಅಲ್ಲ. ಆದ್ರೆ ಉಪಯೋಗ ಮಾಡುವ, ನಾನು ತೆಗೆದವನಿಗೆ ಉಪಯೋಗ ಮಾಡೋದಕ್ಕೆ ಕೊಡ್ತೇನೆ. ಉಪಯೋಗ ಮಾಡುವಾಗ ಅವನು ಬಹಳ ಜೋಪಾನವಾಗಿ ಉಪಯೋಗ ಮಾಡಬೇಕು. ಬಹಳ ಜೋಪಾನವಾಗಿ ಉಪಯೋಗ ಮಾಡಿದ್ರೆ ನನ್ನ ಜೇಬಲ್ಲಿರುವಂತಹ ಮೊಬೈಲು ಅರುಣ ಜೇಬಲ್ಲಿರುವಂತಹ ಮೊಬೈಲ್ಗೂ ಸಮ. ಯಾಕಂದ್ರೆ ಅದು ನನ್ನ ಮೊಬೈಲ್ ಅಂತ ಅನ್ಕೊಂಡು ಅವನು ಉಪಯೋಗ ಮಾಡ್ತಾನೆ. ಯಾಕಂದ್ರೆ ನನ್ನ ವಸ್ತುವಿನಲ್ಲಿರುವಂತಹ ಒಂದು ಎಚ್ಚರಿಕೆ, ಕೇರು, ನಾನು ಬೇರೆಯವರ ವಸ್ತುಗಳ ಮೇಲೆ ಎಚ್ಚರಿಕೆ ತೋರಿಸೋದಿಲ್ಲ. ಅದಕ್ಕೋಸ್ಕರ ನಾನು ಯಾವಾಗ ಇನ್ನೊಬ್ಬನ ವಸ್ತುವನ್ನ ಇದು ನನ್ನ ವಸ್ತು ಅಂತ ಅನ್ಕೊಂಡು ನಾನು ಜೋಪಾನ ಮಾಡುತ್ತೇನೋ ಆವಾಗ ಅವನ ಮೇಲೆ ನನಗಿರುವ ಪ್ರೀತಿ ಅದು ಪ್ರಕಟವಾಗ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಏನೇ ಆಗಿರ್ಬೋದು, ಒಂದು 100 ರೂಪಾಯಿ ಹಣ ಇರಬಹುದು, ಪಕ್ಕದವನ ಜೇಬಲ್ಲಿ 100 ರೂಪಾಯಿ ಹಣ ಇದೆ. ಈಗ ನಾವು ಏನೋ ಒಂದು ತಗೋಬೇಕು, ಏನೋ ಒಂದು ಮಾಡಬೇಕು ಅಂತಂದಾಗ ನಾವೇನ್ ಮಾಡ್ತೇವೆ, ಅವರು ತಕ್ಕೋಸ್ಕೊಡ್ಲಿ ಅಂತ ಅನ್ಕೊಂಡು ಬಯಸ್ತೇವೆ. ಆದ್ರೆ ಆ ಹಣ ಅದು ಅವನು ನನ್ನದಾಗಿದ್ರೆ ನಾನೇನ್ ಮಾಡ್ತೀನಿ, ಖರ್ಚು ಮಾಡೋದು ಬೇಡ, ಅವನಿಗೂ ಇರ್ಲಿ, ಅಥವಾ ಶೇರ್ ಹಾಕೊಂಡು ಏನಾದ್ರು ಮಾಡೋಣ ಅನ್ನೋ ರೀತಿಯಲ್ಲಿ ಬಯಸ್ತೀವಿ. ಈ ಕ್ಯಾರೆಕ್ಟರ್ ನಮಗೆ ಸಹೋದರತ್ವದಲ್ಲಿ ಬರಬೇಕು ಪ್ರಿಯರೇ. ಹಲ್ಲೆಲೂಯಾ. ನಿನ್ನ ಜೇಬಲ್ಲಿರುವ ಹಣ ಅದು ನನ್ನದಂತ ಅನ್ಕೊಂಡು ಯಾವಾಗ ನಾನು ಅಂದುಕೊಳ್ತೇವೆ, ಯಾವುದೇ ಕಾರಣಕ್ಕೂ ಅದನ್ನ ನಾನು ಪೋಲ್ ಮಾಡೋದಿಲ್ಲ. ಅದನ್ನ ನಾನು ವ್ಯರ್ಥವಾಗಿ ಖರ್ಚು ಮಾಡೋದಕ್ಕೆ ಬಿಡೋದಿಲ್ಲ. ಅದನ್ನ ಎಲ್ಲೂ ಕೂಡ ಬಿಸಾಡಿ ಹೋಗೋದಕ್ಕೆ ಬಿಡೋದಿಲ್ಲ. ಅದು ಒಂದು ಬಿದ್ದು ಕಳೆದೋದ್ರೂ ಕೂಡ ಅದನ್ನ ಹುಡುಕುವುದಕ್ಕೆ ನಾನು ಪ್ರಯತ್ನ ಮಾಡುತ್ತೇನೆ. ಆದರೆ ಒಂದು ವೇಳೆ ಆ ಹಣ ನನ್ನ ಖರ್ಚಿಗಾಗಿರುತ್ತಲ್ಲ, ಅವನ ಹಣವನ್ನ ಖಾಲಿ ಮಾಡೋಣ ಅಂತ ಅನ್ಕೊಂಡು ಯಾವಾಗ ನಮ್ಮ ಮನಸ್ಸಲ್ಲಿ ಬರುತ್ತೋ ಆವಾಗಲೇ ನಮ್ಮ ಆಲೋಚನೆಯಲ್ಲಿ ದುರಾಲೋಚನೆ ಬರುವಂಥದ್ದು. ಯಾರೇ ಆಗಿಲಿ, ಲೋಕದಲ್ಲಿ ಯಾರೇ ಆಗಿಲಿ ಬೇರೆ, ನೀವು ಅಂಗಡಿ ಮುಗ್ಗಟ್ಟುಗಳಿಗೆ ಹೋಗ್ತೀರಿ, ಹೌದು ಅವರು ಒಳ್ಳೆ ಬಿಸ್ನೆಸ್ ಮಾಡ್ತಿದ್ರೆ, ಅವಳು ಎತ್ತರಕ್ಕೆ ಹೋಗ್ತಾ ಇದ್ದಾರೆ, ಅವ್ರು ಒಳ್ಳೆ ಸಂಪಾದನೆ ಮಾಡ್ತಾರೆ. ಆದರೆ ಅದು ಅವ್ರಿಗೆ ಕೊಟ್ಟಿರೋದು ಸ್ವಾಸ್ಥ್ಯ. ಆದರೆ ಅದನ್ನ ನಾವು ನಮಗೂ ಉಪಯೋಗ ಕೊಟ್ಟಿದ್ದಾರೆ ಅಂತ ಅನ್ಕೊಂಡು ನಾವು ಮಾಡಿದ್ರೆ ಅದು ದೊಡ್ಡ ತಪ್ಪು ನಾವು ಮಾಡ್ತಾ ಇದ್ದೀವಿ. ನಮಗೆ ಅವರ ಮೇಲೆ ಪ್ರೀತಿ ಇಲ್ಲ. ಅದಕ್ಕೋಸ್ಕರವಾಗಿ ನಾವೇನ್ ಮಾಡಬೇಕು, ನಿನ್ನೊಬ್ಬರ ಜೇಬಲ್ಲಿರುವ ಹಣವನ್ನ ನಾನು ಯಾವಾಗ ನನ್ನದು ಅಂತ ಅನ್ಕೊಡ್ತೀನೋ ಅವನಿಗೆ ಯಾವತ್ತು ನಾನು ಹಾನಿ ಮಾಡೋದು. ಅದಕ್ಕೆ ಕರ್ತನೆ ಹೇಳಿದ್ದು, ನಿನ್ನ ನೆರೆಯವರನ್ನ ನಿನ್ನಂದೇ ನೀನು ಪ್ರೀತಿಸ್ಬೇಕು. ಹಲ್ಲೆಲೂಯಾ. ನಿನ್ನ ಕೈಗೆ ನೋವಾದ್ರೆ ಅಯ್ಯೋ ಅಯ್ಯೋ ಅಂತ ಅನ್ಕೊಂಡು ಹೇಗೆ ಕೂಗುತ್ತೀಯೋ, ಅದೇ ರೀತಿಯಲ್ಲಿ ಇನ್ನೊಬ್ಬನ ಕೈಗೆ ನೋವಾದಾಗ ನಿನ್ಗೆ ಅಯ್ಯೋ ಅನ್ಸಿದ್ರೆ ನಿನ್ನಲ್ಲಿ ಆತನ ಬಗ್ಗೆ ಪ್ರೀತಿ ಇದೆ ಅಂತ ಅರ್ಥ. ಇಲ್ಲವಾದರೆ ನಿನ್ನಲ್ಲಿ ಪ್ರೀತಿ ಇಲ್ಲ, ನೀನು ಕಪಟವಾದ ಪ್ರೀತಿಯನ್ನು ಹೊಂದಿದೀಯ, ನೀನು ಅವನಿಗೆ ಹಾನಿ ಮಾಡುವುದಕ್ಕೆ ಅವನ ಜೊತೆ ಇದ್ದೀಯ. That friendship is not friendship. ಯಾಕಂದ್ರೆ ಲೋಕದಲ್ಲಿ ನಾವು ಫ್ರೆಂಡ್ಸ್ಗಳಿಂದ ಮೋಸ ಅನುಭವಿಸಿದ್ದೇವೆ. ನನ್ನ ಜೇಬಲ್ಲಿರುವಂತಹ ಹಣವನ್ನು ಅವರ ಹಣ ಅಥವಾ ಅಂತ ಅಂದುಕೊಳ್ಳಿಲ್ಲ. ನನ್ನ ಜೇಬಲ್ಲಿರುವ ಹಣವನ್ನು ಚೆನ್ನಾಗಿ ಖರ್ಚು ಮಾಡೋದು, ಸಿಕ್ಕಿರುವಂತ ಕೂಡಿಸಿರುವ ಪುಡಿಗಾಸನ್ನ ಖರ್ಚು ಮಾಡೋದು. ಒಂದು ದಿವಸ ನಮ್ಗೆ ಬೀದಿಯಲ್ಲಿ ರೋಡಲ್ಲಿ ನಿಂತ್ಕೊಂಡು ಅನ್ಕೊಂಡೆ, ಈ ಫ್ರೆಂಡ್ಶಿಪ್ ಸಾವಾಸನೆ ಬೇಡ. ಇವರು ಹಣ ಇದ್ರೆ ನಮ್ಮ ಜೊತೆ ಇರ್ತಾರೆ, ಅಥವಾ ಯಾವ್ದಾದ್ರು ಏನಾದ್ರು ವಸ್ತುಗಳಿದ್ರೆ ಮಾತ್ರ, ಅಥವಾ ಏನಾದ್ರು ಉಪಯೋಗ ಇದ್ರೆ ನಮ್ಮ ಜೊತೆ ಇರ್ತಾರೆ, ಅಥವಾ ಇವರಿಗೆ ನೆಗಡಕ್ಕೆ ಕುಣಿಯಕ್ಕೆ ಬೇಕಾದಂತ ಕಾರ್ಯಗಳಿದ್ರೆ ಮಾತ್ರ ಜೊತೆ ಇರ್ತಾರೆ. ಕಷ್ಟ ಬಂದಾಗ ಯಾರು ಇರೋದಿಲ್ಲ, ನೋವು ಬಂದಾಗ ಯಾರು ಇರುವುದಿಲ್ಲ, ವೇದನೆಯಿಂದಾಗ ಯಾರು ಇರೋದಿಲ್ಲ, ಎಲ್ಲ ಕೈ ಬಿಟ್ಟು ದೂರ ಹೋಗ್ತಾರೆ. ಆದ ನಂತರ ನೋಡ್ರಿ, ನನಗೆ ಇದುವರೆಗೂ ಕೂಡ ಸಾವಿರಾರು ಗಟ್ಟಲೆ ಫ್ರೆಂಡ್ಸ್ ಇದ್ದಾರೆ, ಆದರೆ ಒಬ್ಬರು ನನ್ನ ಜೊತೆ ಕನೆಕ್ಷನ್ ಇಲ್ಲ. ಒಬ್ಬರು ನನ್ನ ಜೊತೆ ಕನೆಕ್ಷನ್ ಇಲ್ಲ. ಯಾಕೆಂದ್ರೆ ಅವ್ರ ಗುಣ ಏನು ಅಂತ ನನಗೆ ಗೊತ್ತಿದೆ. ನೀನು ಮಾತನಾಡಿದ್ರೆ ನೀನು ಒಳಗಡೆ ಏನ್ ಹೇಳ್ತಿದೀಯ, ಒಳಗಡೆ ಏನ್ ಮಾತಾಡ್ತೀಯ, ಏನ್ ಇಟ್ಕೊಂಡು ಮಾತಾಡ್ತಿದೀಯ ಅನ್ನೋದು ನನಗೆ ಗೊತ್ತಾಗುತ್ತೆ. ಅದಕ್ಕೆ ಒಂದನ್ನ ನಾವು ಅಂದ್ಕೊಳ್ಬೇಕು, ನಮ್ಮ ಜೊತೆ ಇರುವವರ ಬಗ್ಗೆ ನಾವು ಅವರ ಕ್ಯಾರೆಕ್ಟರ್ನ, ಅವರ ಆಕ್ಷನ್ಸ್ನ ಎಲ್ಲವನ್ನ ಅನಲೈಸ್ ಮಾಡಬೇಕು. ಅನಲೈಸ್ ಮಾಡಿದ್ರೆ ನಮಗಿಂತ ದಡ್ಡರು ಬೇರೆ ಯಾರಿಲ್ಲ. ಹಲ್ಲೆಲೂಯಾ. ಮುಂದೆ ಹೋಗೋಣ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮುಂದೊಂದು ಪಾಯಿಂಟ್ ಅನ್ನ, ಫಿಲಮನ ಬಗ್ಗೆ
ಪೌಲನು ಹೇಳ್ತಾನೆ, ಅದನ್ನ ಹೇಳಿ ಮುಗಿಸ್ಕೊಳ್ಳೋಣ. ಫಿಲವರನ ಬರೆದ ಪತ್ರಿಕೆ 1:7 ವಚನದಲ್ಲಿ, ಸಹೋದರನೇ, ನಿನ್ನ ಮೂಲಕ ದೇವ ಜನರ ಹೃದಯಗಳಿಗೆ ಪ್ರೋತ್ಸಾಹ ಉಂಟಾದದರಿಂದ ನಿನ್ನ ಪ್ರೀತಿಯ ನಿಮಿತ್ತ ನನಗೆ ಬಹಳ ಸಂತೋಷವೂ ಆದರಣೆಯೂ ಉಂಟಾದವು. ಹಲ್ಲೆಲೂಯಾ. ಏನ್ ಹೇಳ್ತಾ ಇದ್ದೀರಿ ಇಲ್ಲಿ? ಯಾವ್ದು ಪಾಯಿಂಟ್ ಯಾವ್ದಂತ ಹೇಳಿ ನೋಡೋಣ. ನಾನು ಯಾವ್ದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ. ದೇವಜನರ ಹೃದಯಗಳಿಗೆ ಪ್ರೋತ್ಸಾಹ. ನೋಡ್ರಿ, ಎನ್ಕರೇಜ್ಮೆಂಟ್ ಅನ್ನೋದು ಬಹಳ ಪ್ರಾಮುಖ್ಯ. ನಾವ್ ಯಾವಾಗ್ಲೂ ಕೂಡ ನಮ್ಮ ಬಾಯಲ್ಲಿ ಏನಂತಂದ್ರೆ ಕುಂದು ಕೊರತೆಗಳನ್ನ ನೋಟ್ ಮಾಡ್ಕೊಳ್ಳೋದೇ ಮನುಷ್ಯನ ಗುಣ. ಆದ್ರೆ ಏನೋ ಕೆಲಸ ಮಾಡಿದ್ರೆ ಪರವಾಗಿಲ್ಲ, ಮಾಡಿದ್ರಲ್ಲ ಇಷ್ಟೊಂದು ಒಳ್ಳೇದಾಯ್ತು ಬಿಡ್ರಿ ಅನ್ಕೊಂಡು ಹೇಳಿ ಅವರನ್ನ ಬೆನ್ನು ತಟ್ಟಿದ್ರೆ ಇದೆಯಲ್ಲ, ಆ ಜೀವ ಅಲ್ಲೇ ಚೇತನಗೊಳ್ಳುತ್ತೆ. ಹಲ್ಲೆಲೂಯಾ. ಈ ಸತ್ತು ಬೀಜ ಬಿತ್ತಿದ ನಂತರ ಅದಕ್ಕೆ ನೀರ್ ಹಾಕಿದ್ರೆ ಯಾವ ರೀತಿಯಲ್ಲಿ ಚಿಗುರಕ್ಕೆ ಪ್ರಾರಂಭ ಆಗುತ್ತೋ ಅದೇ ರೀತಿಯಲ್ಲಿ ಅದು ಚಿಗುರುತ್ತೆ. ಯಾಕಂತಂದ್ರೆ ಪೌಲನಿಗೆ ಇದು ಅನುಭವ ಇದೆ. 2 ತಿಮೋತಿ 1:16 ವಚನ. 2 ತಿಮೋತಿ 1:16 ವಚನ. ಇಲ್ಲಿ ಒಬ್ಬ ವ್ಯಕ್ತಿಯ ಬಗ್ಗೆ ಹೇಳಲ್ಪಟ್ಟಿದೆ. ಯಾರ ವ್ಯಕ್ತಿ? ಒನೆಸಿಫೋರನು ಎಂಬಂತ ವ್ಯಕ್ತಿ. ಈ ಒನೆಸಿಫೋರನು ಎನ್ನುವಂತ ವ್ಯಕ್ತಿ, ಅವನ ಬಗ್ಗೆ ಓದೋಣ. ಪೌಲನು ಏನ್ ಬರೆದಿದ್ದಾನೆ ಅವನು ಮನೆಯವರಿಗೆ. ಒನೆಸಿಫೋರನು ಇದ್ಯಾರ ಪತ್ರಿಕೆಯಲ್ಲಿ ಬರೆದಿದ್ದು? ತಿಮೋಥೆಯನ ತನ್ನ ವರಪುತ್ರನ ಕರ್ತನು ಕೊಟ್ಟಿರುವಂತಹ ಆತ್ಮಿಕ ಪುತ್ರನಾದ ತಿಮೋಥೆಯನಿಗೆ ಬರೆಯುವಂತ ಸಮಯದಲ್ಲಿ ಒಂದು ವ್ಯಕ್ತಿಯ ಬಗ್ಗೆ ಅವನು ಹೇಳ್ತಾ ಇದ್ದಾನೆ. ಆತನ ಹೆಸರು ಒನೆಸಿಫೋರನು. ಮನೆಯವರಿಗೆ, ಒನೆಸಿಫೋರನ ಮನೆಯವರಿಗೆ ಕರ್ತನು ಕರುಣೆಯನ್ನು ತೋರಿಸಲಿ. ಅವನು ಅನೇಕಾವರ್ತಿ ನನ್ನನ್ನು ಆಧರಿಸಿದನು. ಏನ್ ಹೇಳ್ತಾ ಇದ್ದಾರೆ? ಪೌಲನ ಹೇಳ್ತಾ ಇದ್ದಾನೆ. ಪತ್ರಿಕೆಗಳನ್ನು ಬರೆದಂತ ಪೌಲನ ಹೇಳ್ತಾ ಇದ್ದಾನೆ. ಯಾರು ಆಧರಿಸಿದ್ರಂದ್ರೆ ಒನೆಸಿಫೋರನು. ಯಾರನ್ನ ಆಧರಿಸಿದನು? ಪೌಲನನ್ನ ಆಧರಿಸಿದನು. ಹಾಗಾದ್ರೆ ಅವನ ನಂಬಿಕೆಯನ್ನು ಆಲೋಚನೆ ಮಾಡಿ, ಅವನಲ್ಲಿ ಒಂದು ನಿರೀಕ್ಷೆಯನ್ನು ಆಲೋಚನೆ ಮಾಡ್ರಿ, ಅವನಲ್ಲಿ ಒಂದು ಪ್ರೀತಿ ಅನ್ನೋದು, ಒಂದು ಕೌನ್ಸಿಲಿಂಗ್ ಪೌಲನಿಗೆ ಈ ಪತ್ರಿಕೆಗಳ ಇಷ್ಟು ಪತ್ರಿಕೆಗಳನ್ನು ಬರೆದಿರುವಂತ ಪೌಲನಿಗೆ ಕೊಟ್ಟಿದ್ದಾನಂತೆ. ಆತನ ಒಳಗಡೆ ಇರುವಂತ ಆತ್ಮಿಕ ಸೌಂದರ್ಯ, ಆತ್ಮಿಕ ಐಶ್ವರ್ಯತನವನ್ನ ನಾವು ನೆನಪು ಮಾಡಿಕೊಳ್ಳಬೇಕು. ನನ್ನ ಬೇಡಿಗಳಿಗೆ ನಾಚಿಕೆ ಪಡದೆ ರೋಮಾಪುರಕ್ಕೆ ಬಂದ ಕೂಡಲೇ ಬಹು ವಿಚಾರಣೆಯಿಂದ ನನ್ನನ್ನು ಹುಡುಕಿ ಕಂಡುಕೊಂಡನು. ಏನ್ ಮಾಡೋದಂತೆ? ನನ್ನನ್ನ ಬೇಡಿಗಳಿಗೆ, ಯಾರಾದ್ರೂ ಏನಂತಂದ್ರೆ ಬೇಡಿಗಳು ಹಾಕೊಂಡಿದ್ರೆ, ಫಾರ್ ಎಕ್ಸಾಂಪಲ್ ಕಳ್ಳರು, ಮೋಸಗಾರರು ಅಥವಾ ಹೋಗಿ ಕ್ರಿಮಿನಲ್ಸ್ ಕೂತಾರಲ್ಲ, ಅವ್ರನ್ನ ಮೀಟ್ ಆಗೋದು ನಾವು ಕಷ್ಟ. ಯಾಕಂದ್ರೆ ಅವ್ರ ಕನೆಕ್ಷನ್ ಇರೋರು ಬರ್ತಾನೆ ಅಂತಂದ್ರೆ ನಮ್ಮ ಮೇಲೆ ಕಣ್ಣಿರ್ತಾರೆ. ಆದ್ರೆ ಸುವಾರ್ತೆ ನಿಮಿತ್ತವಾಗಿ ಜೈಲಲ್ಲಿ ಬಿದ್ದಂತ ವ್ಯಕ್ತಿಗಳನ್ನ ಸಂಧಿಸುವುದಕ್ಕೆ ಇಲ್ಲಿ ಏನ್ ಮಾಡಿದ್ರೆ, ಒನೆಸಿಫೋರನು ಇಲ್ಲಿ ಪೌಲನ ಬಳಿಗೆ ಹೋಗ್ತಾ ಇದ್ದಾನೆ. ಸುವಾರ್ತೆ ನಿಮಿತ್ತವಾಗಿ ಕೈದಿಗೆ ಬೀಳ್ತಾರಲ್ಲ, ಅವರಿಂದ ಏನಾದ್ರೂ ಒಂದು ಭೌತಿಕವಾದ ಲಾಭ ಇರುತ್ತಾ? ಏನು ಲಾಭ ಇಲ್ಲ. ಭೌತಿಕವಾದ ಏನು ಲಾಭ ಸಿಗಲ್ಲ. ಆದ್ರೆ ಆ ಲಾಭ ಇಲ್ಲದಂತ ಪೌಲನ ಬಳಿಗೆ ಯಾರು ಹೋಗ್ತಾ ಇದ್ದಾನೆ? ಒನೆಸಿಫೋರನು ಹೋಗ್ತಾ ಇದ್ದಾನೆ. ಆ ರೋಮ್ ಸಾಮ್ರಾಜ್ಯದಲ್ಲಿ ಇರುವಂತ ಜೈಲಲ್ಲಿ ಅವನು ಹುಡುಕ್ತಾ ಇದ್ದಾನೆ. ಎಲ್ಲಿ ಪೌಲನ್? ಎಲ್ಲಿ ಪೌಲನ್? ದೇವರು ಸುವಾರ್ತೆಗಾಗಿ ಉಪಯೋಗಿಸಿದ ಅನ್ಯ ಜನರ ಮಧ್ಯದಲ್ಲಿ, ರೋಮನ್ ಸಾಮ್ರಾಜ್ಯದ ಮಧ್ಯದಲ್ಲಿ, ಅಧಿಕಾರಿಗಳ ಮಧ್ಯದಲ್ಲಿ ಉಪಯೋಗಿಸಲು ತೆಗೆದುಕೊಂಡಂತ ಆ ಆಯುಧ ಎಲ್ಲಿ ಅನ್ನೋದನ್ನು ಯಾರು ಹುಡುಕ್ತಾ ಇದ್ದಾರೆ? ಒನೆಸಿಫೋರನು ಹುಡುಕ್ತಾ ಇದ್ದಾರೆ. ಅನಂತರ 18ನೇ ವಚನದಲ್ಲಿ, ಅವನು ಆ ದಿನದಲ್ಲಿ ಕರ್ತನಿಂದ ಕರುಣೆಯನ್ನು ಹೊಂದುವಂತೆ ಕರ್ತನು ಅವನಿಗೆ ದಯಪಾಲಿಸಲಿ. ಹಲ್ಲೆಲೂಯಾ. ಏನಂದ್ರೆ ಆ ದಿನದಲ್ಲಿ ಕರುಣೆಯನ್ನು ಹೊಂದುವಂತೆ. ನನಗೆ ಅವನು ಆ ಕಾರ್ಯಗಳನ್ನ ಮಾಡುದಲ್ಲ, ನನ್ನ ಮೇಲೆ ಅವನು ಕರುಣೆ ತೋರಿಸಿದ್ನಲ್ಲ, ಆ ಕರುಣೆಯನ್ನು ಕರ್ತನು ಮರೆತಿಲ್ಲ. ಕರ್ತನು ಅವನಿಗೆ ಕರುಣೆಯನ್ನು ತೋರಿಸುವುದಾಗಲಿ, ಎಫೆಸದಲ್ಲಿಯೋ ಎಷ್ಟೋ ಉಪಚಾರ ಮಾಡಿದನೆಂಬುದು ನಿನಗೆ ಚೆನ್ನಾಗಿ ಗೊತ್ತಿದೆ. ಇದು ಯಾರಿಗೆ ಚೆನ್ನಾಗಿ ಗೊತ್ತಿದೆ? ತಿಮೋಥೆಯನಿಗೆ ಚೆನ್ನಾಗಿ ಗೊತ್ತಿದೆ. ಯಾಕಂದ್ರೆ ತಿಮೋಥಿ ಜೊತೆಯಲ್ಲೇ ಪ್ರಯಾಣದಲ್ಲಿ, ಪೌಲನ ಸುವಾರ್ತೆ ಪ್ರಯಾಣದಲ್ಲಿ ಜೊತೆಯಲ್ಲಿದ್ದವು. ಈಗ ಯಾರಿಂದ ಯಾರಿಗೆ ಪ್ರೋತ್ಸಾಹ ಸಿಕ್ಕಿದೆ? ಪೌಲನಿಂದ ತಿಮೋಥೆಯನಿಗೆ, ಒನೆಸಿಫೋರನಿಂದ ತಿಮೋಥಿಗೆ, ತಿಮೋಥೆಯನಿಂದ ಒನೆಸಿಫೋರನಿಗೆ. ಇಲ್ಲಿ ಬರೆದಂತ ವಾಕ್ಯನೇ ಹೇಳ್ತಾ ಇದ್ದೀನಿ ನಾನು. ಒನೆಸಿಫೋರನಿಂದ ಯಾರಿಗೆ ಪ್ರೋತ್ಸಾಹ ಸಿಕ್ತು? ಪೌಲನಿಗೆ ಪ್ರೋತ್ಸಾಹ ಸಿಕ್ತು. ಪೌಲನಿಗೆ ಪ್ರೋತ್ಸಾಹ. ಈ ರೀತಿಯಲ್ಲಿ ವಾಕ್ಯ ಓದಿದ್ರೆ ನಮ್ಗೆ ಅರ್ಥ ಆಗೋದು. ಇಲ್ಲ ಅಂತಂದ್ರೆ ಒನೆಸಿಫೋರ ಅನ್ನೋಂತ ವ್ಯಕ್ತಿ ಇದ್ದಾನೆ ಅನ್ನೋದು ಯಾರಿಗಾದ್ರೂ ಗೊತ್ತಿತ್ತ? ಯಾರಿಗಾದ್ರೂ ಗೊತ್ತಿತ್ತ? ನನಗೂ ಗೊತ್ತಿರಲಿಲ್ಲ, ಓದ್ ನಂತರನೇ ಗೊತ್ತಾಯ್ತು. ಹಲ್ಲೆಲೂಯಾ. ಅದಕ್ಕೆ ಒನೆಸಿಫೋರನ ಯಾರಿಗೆ ಪ್ರೋತ್ಸಾಹ ಕೊಟ್ಟ? ಆತನ ಪ್ರೋತ್ಸಾಹದ ಲಿಸ್ಟ್ ಕೇಳ್ತೀನಿ ನೋಡ್ರಿ. ಲಿಸ್ಟ್ ನಾನು ಹೇಳ್ತೀನಿ. ಮೊದಲನೇದಾಗಿ ಆತನು
ಅನೇಕಾವರ್ತಿ ಅವನನ್ನು ಆಧರಿಸಿದ್ದಾನಂತೆ. ಅನೇಕಾವರ್ತಿ ಒಂದು 100-200 ಸರ್ತಿ ತಲೆ ತಟ್ಟು ಬಿಟ್ಟು, ನೀನ್ ಜೈಲಲ್ಲಿ ಇದ್ದು ಟೆನ್ಷನ್ ಮಾಡ್ಕೋಬೇಡ, ಊಟ ಗೀಟ ಎಲ್ಲ ನಾನು ತಂದ್ಕೊಡ್ತೀನಿ, ನೀನು ಆದಷ್ಟು ಬೇಗ ಈ ಒಂದು ಜೈಲಿಂದ ಬಂದ ನಂತರ ಸ್ವಾರ್ಥ ವಿಚಾರವಾಗಿ ಬೇರೆ ಏನಾದ್ರೂ ನಾವು ಮಾಡೋಣ, ಇದು ಇಲ್ಲೇ ನಿಲ್ಲೋದು ಬೇಡ, ಇದು ದೊಡ್ಡ ಮಟ್ಟದಲ್ಲಿ ನಡೀಬೇಕು. ದೇವರು ನಿನ್ನ ಮೇಲೆ ಒಂದು ದೊಡ್ಡ ವಾಗ್ದಾನ ಇಟ್ಟಿದ್ದಾನೆ, ದೇವರು ನಿನ್ನ ಮೇಲೆ ಒಂದು ಪ್ರವಾದನೆ ಇಟ್ಟಿದ್ದಾನೆ, ಅದು ನಿನಗೆ ಗೊತ್ತಿದೆಯಲ್ಲ, ಯಾವುದೇ ರೀತಿಯಲ್ಲಿ ನೀನು ಕುಗ್ಗೋಗ್ಬೇಡ ಅನ್ಕೊಂಡು ಏನ್ ಮಾಡ್ತಾ ಇದ್ದಾನೆ ಒನೇಸಿಫರನು ಇವನ ಒಳಗಡೆ ನಂಬಿಕೆ ಎಂಬ ಗಾಳಿಯನ್ನ ತುಂಬುತ್ತಾ ಇದ್ದಾನೆ, ನಿರೀಕ್ಷೆ ಎಂಬ ಗಾಳಿಯನ್ನ ತುಂಬುತ್ತಾ ಇದ್ದಾನೆ, ಕ್ರಿಸ್ತನ ಪ್ರೀತಿ ಎಂಬ ಗಾಳಿಯನ್ನ ಒನೇಸಿಫರನು ಯಾರಿಗೆ ತುಂಬುತ್ತಾ ಇದ್ದಾನೆ? ಪೌಲನಿಗೆ ತುಂಬುತ್ತಾ ಇದ್ದಾನೆ. ಒಂದನೇದು. ಎರಡನೇದಾಗಿ ನೋಡುವಾಗ, ಬೇಡಿಗಳಿಗೆ ನಾಚಿಕೆ ಪಡದೆ ರೋಮಾಪುರಕ್ಕೆ ಬಂದ ಕೂಡಲೇ ಬಹು ವಿಚಾರಣೆಯಿಂದ ನನ್ನನ್ನು ಹುಡುಕಿ ಕಂಡುಕೊಂಡ. ನೋಡ್ರಿ, ಜನ ರಾಶಿ 10,000 20,000 ಜನ ಸೇರ್ತಾರೆ ಒಂದು ಮೀಟಿಂಗ್ ಆದ್ರೆ, ಒಬ್ಬ ಸೇವಕನನ್ನ ವಾಕ್ಯನ ಕೇಳಿ ಅದೇ ಸೇವಕ ಹೋಗಿ ಜೈಲಲ್ಲಿ ಕೂತ್ರೆ ಯಾರು ಬರೋದಿಲ್ಲ. ಅದೇ ಸೇವಕ ಹೋಗಿ ಜೈಲಲ್ಲಿ ಕೂತ್ರೆ ಯಾರು ಬರೋದಿಲ್ಲ. ಒಂದು ಪಂಗಡ ವಿರುದ್ಧವಾಗಿ ಮಾತಾಡುತ್ತೆ, ಅಥವಾ ಅವ್ರು ಮಾಡಿದ ಕರ್ಮ ಅನುಭವಿಸ್ತಾನೆ ಅಂತ ಅನ್ಕೊಂಡು ಹೇಳುತ್ತೆ, ಅಥವಾ ಇದಕ್ಕೆ ಇನ್ನೊಂದು ಪಂಗಡ ಹೇಳುತ್ತೆ, ಇವನು ಭಾರಿ ಹಾರಾಡ್ತಾ ಇದ್ದ, ಈಗ ಹೋಗಿ ಜೈಲಲ್ಲಿ ಕೂತಾನೆ, ಈಗ ಆಗಿದ್ದು ಒಳ್ಳೆದೇ ಆಯ್ತು ಅನ್ನೋ ರೀತಿಯಲ್ಲಿ ಹೇಳುವಂತ ಒಂದಿರುತ್ತೆ. ಆದ್ರೆ ಇನ್ನೊಂದು ಪಂಗಡ ಇರುತ್ತೆ, ಈ ಒನೇಸಿಫರನ ಒಂದು ಗುಂಪಿದೆ, ಇವರು ಪ್ರೋತ್ಸಾಹ ಕೊಡುವವರಾಗಿದ್ದಾರೆ. ಓ, ನಮಗೆ ಏನಾದ್ರೂ ಬರಬೇಕು, ಕ್ರಿಸ್ತನ ನಿಮಿತ್ತ ಒಂದಲ್ಲ ಒಂದು ದಿವಸ ನಾವು ಸಾಯಲೇಬೇಕು. ಓ, ಜೈಲಲ್ಲಿರುವಂತ ನಮ್ಮ ಸೇವಕರನ್ನ ಅಥವಾ ಈ ವ್ಯಕ್ತಿಯನ್ನ ನಾವು ಸಂಧಿಸಲೇಬೇಕು, ಅವರನ್ನ ಬಲಪಡಿಸಲೇಬೇಕು ಎನ್ನುವಂತ ಒಂದು ಧೈರ್ಯ, ಒಂದು ಛಲ, ಅದೇ ರೀತಿಯಲ್ಲಿ ಮನಸ್ಸಿನಲ್ಲಿ ಅವರ ಬಗ್ಗೆ ಒಂದು ಒಳ್ಳೆ ಆಲೋಚನೆ ನಾವು ಇರುವವರಾಗಬೇಕೆಂದು ಯಾರು ಹೇಳ್ತಾ ಇದ್ದಾರೆ? ಪೌಲನು ಯಾರಿಗೆ ಹೇಳ್ತಾ ಇದ್ದಾನೆ? ತಿಮೋಥೆಯನ್ನು ಇಲ್ಲಿ ಹೇಳ್ತಾ ಇದ್ದಾನೆ, ಅಲ್ಲಿ ಫಿಲೆಮೋನಲ್ಲಿ ಯಾರಿಗೆ ಹೇಳ್ತಾ ಇದ್ದಾನೆ? ಪೌಲನ ಫಿಲೆಮೋನನ ಬಗ್ಗೆ ಹೇಳ್ತಾ ಇದ್ದಾನೆ. ಫಿಲೆಮೋನಲ್ಲಿ ಇದು ಇತ್ತಂತೆ. ಒನೇಸಿಫರನಲ್ಲಿ ಏನಿತ್ತೋ ಅದೇ ಫಿಲೆಮೋನಲ್ಲಿ ಕೂಡ ಇತ್ತು. ಈ ಮುಂಜಾವಿನಲ್ಲಿ ಇಷ್ಟೊಂದು ನಮ್ಮ ಮೆದುಳು ಕೆಲಸ ಮಾಡ್ತಿದೆಯಲ್ಲ, ಈ ಮುಂಜಾವಿನಲ್ಲಿ 6 ಗಂಟೆ ಹೊತ್ತಲ್ಲಿ ಎಷ್ಟು ಕೆಲಸ ಮಾಡ್ತಿದ್ದೀವಿ ಮೆದುಳು. ಯಾರಿಗಾದ್ರೂ ನಿದ್ದೆ ಬರ್ತಿದ್ಯಾ? ನಿದ್ದೆ ಬರೋರು ಯಾರಿದಾರ? ಮೆದುಳು ಐಡಲ್ ಆಗಿರುವಂತ ಇಲ್ಲ. ಹಲ್ಲೆಲೂಯಾ. ಅದೇ ರೀತಿ ಅವನು ಆ ದಿನದಲ್ಲಿ ಅವನು ಕರುಣೆಯನ್ನು ಹೊಂದುವಂತೆ ಕರ್ತನು ಅವನಿಗೆ ದಯಪಾಲಿಸಲಿ. ಎಫೆಸದಲ್ಲಿ ಏನ್ ಮಾಡಿದಾನಂತೆ? ಅಯ್ಯೋ, ಎಷ್ಟೋ ಉಪಚಾರ, ಲೆಕ್ಕನೇ ಇಲ್ಲ, ಲೆಕ್ಕ ಇಲ್ಲದಷ್ಟು ಆ ಒನೇಸಿಫರನು ಪೌಲನಿಗೆ ಉಪಚಾರ ಮಾಡಿದ್ದಾನೆ, ಊಟವನ್ನು ಬಡಿಸಿದ್ದ, ಅವನನ್ನು ನೋಡ್ಕೊಂಡಿದ್ದಾನೆ, ಅವನಿಗೆ ಬೆಡ್ ರೆಡಿ ಮಾಡಿದ್ದಾನೆ, ಅವನಿಗೋಸ್ಕರ ರೂಮ್ಗಳನ್ನು ಮಾಡಿಕೊಟ್ಟಿದ್ದಾನೆ, ಅವನಿಗೆ ನೀರ್ ಬೇಕಾದ್ರೆ ನೀರು ಕೊಟ್ಟಿದ್ದಾನೆ, ರಾತ್ರಿ ಎದ್ದಾಗ ಏನು ಎದ್ದಿರಲ್ವ ಅಂತ ಅನ್ಕೊಂಡು ಕೇಳಿದ್ದಾನೆ. ಈ ರೀತಿಯಲ್ಲಿ ಉಪಚಾರ ಮಾಡಿದಂತ ಒನೇಸಿಫರನ ಬಗ್ಗೆ ಕರ್ತ ಆ ಫಿಲೆಮೋನನಿಗೆ ಹೇಳಿದ ರೀತಿಯಲ್ಲಿ ನೀನೊಂದು ಪ್ರೋತ್ಸಾಹ ಕೊಟ್ಟಾತನು ಎನ್ನುವುದನ್ನ ಇಲ್ಲಿ ನಾವು ಹೇಳೋದನ್ನ ಗಮನಿಸ್ತಿರುತ್ತೇವೆ. ನಮಗೂ ಕೂಡ ಇವತ್ತಿನ ದಿವಸ ಕರ್ತನೆ ಹೇಳ್ತಾ ಇದ್ದಾನೆ, ನಾವು ಇನ್ನೊಬ್ಬರಿಗೆ ಪ್ರೋತ್ಸಾಹ ಕೊಡುವವರಾಗಬೇಕು. ಕೇವಲ ಮಾಡಿದಂತ ವಿಚಾರಣೆ ಕುಂದು ಕೊರತೆಗಳನ್ನೇ ನೋಡದೆ ನಾವು ಯಾವಾಗ ಪ್ರೋತ್ಸಾಹ ಮಾಡದೇವೋ ಅವರಲ್ಲಿ ಚೈತನ್ಯ ಹುಟ್ಟು ಬಂದದಾಗಿದೆ. ಈ ಸಮಯದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ದೇವರಿನ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನೇ, ಫಿಲೆಮೋನನಿಗೆ ಹೇಳಿದಂತಹ ವಿಚಾರಗಳನ್ನು ಇವತ್ತಿನ ದಿವಸ ನಾವು ಧ್ಯಾನ ಮಾಡಿದ್ದೇವೆ. ಕರ್ತನೇ, ಆ ಧ್ಯಾನದಲ್ಲಿ ಸ್ವಾಮಿ ನೀನು ಹೇಳಿರುವಂತಹ ಮಾತುಗಳು ಕರ್ತನೆ, ಮೊದಲನೇದಾಗಿ ಕರ್ತನಲ್ಲಿರುವಂತಹ ನಂಬಿಕೆಯನ್ನ ಕರ್ತನೆ ಎತ್ತಿ ಮಾತಾಡಿದೀಯ ಕರ್ತನೆ. ಅದೇ ರೀತಿಯಲ್ಲಿ ಪರಿಶುದ್ಧನಾದ ದೇವರೇ ಕರ್ತನೆ, ಆತನಲ್ಲಿ ಇದ್ದಂತಹ ಸ್ವಾಮಿ ಅನ್ಯೋನ್ಯತೆಯ ಬಗ್ಗೆ, ಆತನಲ್ಲಿ ಇದ್ದಂತಹ ಬಗ್ಗೆ ಪ್ರೋತ್ಸಾಹ, ದೇವ ಜನರಿಗೆ ಮಾಡುವಂತಹ ಪ್ರೋತ್ಸಾಹ, ದೇವ ಜನರ ಮೇಲಿದ್ದಂತಹ ಪ್ರೀತಿ, ಇವೆಲ್ಲವನ್ನ ಕರ್ತನೆ ರಾಜ ಗಣನೆಗೆ ತೆಗೆದುಕೊಂಡು ನೀನು ಮಾತನಾಡಿದಕ್ಕಾಗಿ ನನಗೆ ಸ್ತೋತ್ರ. ಇವತ್ತಿನ ದಿವಸ ಫಿಲೆಮೋನನಲ್ಲಿ ಇದ್ದಂತಹ ಆ ಒಂದು ಒಳ್ಳೆಯ ಸ್ವಭಾವಗಳು ನಮ್ಮಲ್ಲಿ ಇಳಿದು ಬರುವುದಕ್ಕಾಗಿ ಸ್ತೋತ್ರ. ಈ ಉಪವಾಸ ಪ್ರಾರ್ಥನೆಯಲ್ಲಿ ನಮ್ಮಲ್ಲಿ ಉಂಟು ಮಾಡುವುದಕ್ಕಾಗಿ ಸ್ತೋತ್ರ ಕರ್ತನೆ. ವಿರೋಧವಾಗಿ ಕಾರ್ಯ ಮಾಡುವಂತಹ ಎಲ್ಲಾ ಸೈತಾನ ಅಂಧಕಾರ ಶಕ್ತಿಗಳ ಬಲಗಳನ್ನ, ದುರಾತ್ಮನ ಕಾರ್ಯಗಳನ್ನ, ನಮಗೆ ಈ ಒಂದು ಸ್ವಭಾವಗಳನ್ನ ಬೆಳೆಸಿಕೊಳ್ಳದಂತೆ ತಡೆ ಮಾಡುವ ಬಲಹೀನತೆಯ ಆತ್ಮವನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಮುರಿದಾಗ್ತಾ ಇದ್ದೇವೆ. ಬಿಡುಗಡೆ ಉಂಟು ಮಾಡಿ ನಿನ್ನ ತಾರ ನಡೆಸಿ ಕರ್ತನಾದ ಯೇಸು ಸ್ವಾಮಿ ಸಲಹೆ ಪ್ರಾರ್ಥಿಸುವ ಜೀವವುಳ್ಳ ತಂದೆ. ಆಮೆನ್.